ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಈಕ್ವೇಶನ್ಸ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಮೆನ್ಷನ್ ಮಾಡಿದ್ದಾರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಮಾಡಿ ಅಂತ. ನೋಡಿ ಏನ್ ಕೊಟ್ಟಿದ್ದಾರೆ ಈಕ್ವೇಶನ್ಸ್. 7x minus 15y is equals to 2 ಅಂತ ಒಂದು ಈಕ್ವೇಶನ್ ಇದೆ. x plus 2y is equals to 3 ಅಂತ ಇನ್ನೊಂದು ಈಕ್ವೇಶನ್ ಇದೆ. ಸೊ ಇದನ್ನ ಈಕ್ವೇಶನ್ 1 ಅಂತ ಇಟ್ಕೊಳ್ಳೋಣ, ಇದನ್ನ ಈಕ್ವೇಶನ್ 2 ಅಂತ ಇಟ್ಕೊಳ್ಳೋಣ. ಸೊ ನಾವೇನ್ ಮಾಡ್ತೀವಿ, ಯಾವ್ದಾದ್ರು ಒಂದು ಈಕ್ವೇಶನ್ ತಗೋಬೇಕಲ್ವಾ. ಫಸ್ಟ್ ಇದೆ ಈ ಸೆಕೆಂಡ್ ಈಕ್ವೇಶನ್ ತಗೋಣ. ಟೇಕಿಂಗ್ ಈಕ್ವೇಶನ್ ನಂಬರ್ 2, ಯಾಕೆ ಅಂದ್ರೆ ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನೂ ಇಲ್ಲ, ಈಸಿ ಆಗುತ್ತೆ ಸ್ವಲ್ಪ. ಸೊ ಈಕ್ವೇಶನ್ ನಂಬರ್ 2 ಏನಿದೆ, x plus 2y is equals to 3 ಇದೆ. ಸೊ ಅದನ್ನ ನಾವು ಯಾವ ರೀತಿ ಬರ್ಕೊಳ್ಳೋಣ, x is equals to 3, ಈ 2y ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಸೊ ಏನಾಗುತ್ತೆ -2. ಸೊ ಇದನ್ನ ನಾವೇನಂತ ಲೆಟ್ ಮಾಡ್ಕೊಳ್ಳೋಣ, ಈಕ್ವೇಶನ್ ನಂಬರ್ 3 ಅಂತ ಬರ್ಕೊಳ್ಳೋಣ. ಈಗ ಪುಟ್ x is equals to 3 minus 2y, ಇಲ್ಲೇನಿದೆ x ವ್ಯಾಲ್ಯೂ, ಇನ್ ಈಕ್ವೇಶನ್ ನಂಬರ್ 1. ಯಾಕಂದ್ರೆ ಈಕ್ವೇಶನ್ ನಂಬರ್ 2 ನಾವು ಈ ರೀತಿ ಬರ್ಕೊಂಡಿದೀವಿ, ಈಕ್ವೇಶನ್ ನಂಬರ್ 1 ನಲ್ಲಿ ಬರ್ಕೊಳ್ಳೋಣ. ಈಕ್ವೇಶನ್ ನಂಬರ್ 1 ಏನಿದೆ, 7x minus 15y is equals to 2 ಅಂತ ಇದೆ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ ನಾವು ಇದನ್ನ ಬರ್ಕೊಳ್ಳೋಣ, 3 minus 2y ಅಂತ. ಸೊ 7 into 3 minus 2y, ಮೈನಸ್ ಇದೆ ಮೈನಸ್ ಬರೆಯೋಣ, 15y ಇದೆ 15y is equals to 2. ಈಗ ಮಲ್ಟಿಪ್ಲೈ ಮಾಡೋಣ. 7 3s are 21 minus 7 2s are 14y, ಇಲ್ಲಿ ಆಸ್ ಯೂಶುವಲ್ minus 15y is equals to 2. ಈಗ ನೋಡಿ ಇವು ಲೈಕ್ ಟರ್ಮ್ಸ್ ಆಯ್ತು, ಎರಡು ಮೈನಸ್ ಇರೋದ್ರಿಂದ ಆಡ್ ಮಾಡ್ಬೋದು ಅಲ್ವಾ. ಸೊ 21 ಎರಡು ಆಡ್ ಮಾಡಿದ್ರೆ ಏನ್ ಬರುತ್ತೆ, 14 plus 15 29 ಆಯ್ತು. 29y is equals to 2 ಆಯ್ತು. ಈಗ ವೇರಿಯೇಬಲ್ ಇರೋದನ್ನ ಮಾತ್ರ ಇಟ್ಕೊಳ್ಳೋಣ, is equals to 2. ಈ 21 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ, ಏನಾಗತ್ತೆ -21 ಆಯ್ತು. ಈಗ ಈ -29y is equals to 21 ಅಲ್ಲಿ 2 ಮೈನಸ್ ಮಾಡಿದ್ರೆ 19 ಉಳಿತು. ಆದ್ರೆ ಮೈನಸ್ ಸೈನ್ ಬರೀಬೇಕು, ಬಿಗರ್ ನಂಬರ್ ಮೈನಸ್ ಸೈನ್ ಇರೋದ್ರಿಂದ. ಸೊ ಈಗ ನೋಡಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, ಏನ್ ಬರುತ್ತೆ, y is equals to 19. ಈ 29 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ಸೊ ಏನ್ ಬಂತು, y is equals to 19/29 ಬಂತು. ಈಗ ಪುಟ್ y is equals to 19/29 ಇನ್ ಈಕ್ವೇಶನ್ 3 ಅಲ್ವಾ. ಈ ಈಕ್ವೇಶನ್ 3 ನಲ್ಲಿ ನಾವೇನ್ ಬರ್ಕೊಂಡಿದ್ವಲ್ಲ, y ಪ್ಲೇಸ್ ಅಲ್ಲಿ ಇದನ್ನ ಹಾಕೋಣ, ನಮ್ಗೆ x ವ್ಯಾಲ್ಯೂ ಬರುತ್ತೆ. ಸೊ ಈಕ್ವೇಶನ್ 3 ಏನಿದೆ ಅದು ಬರ್ಕೊಳ್ಳೋಣ ಫಸ್ಟ್. x is equals to 3 minus 2y ಅಲ್ವಾ. ಸೊ x is equals to 3 minus 2, y ಪ್ಲೇಸ್ ಅಲ್ಲಿ ವ್ಯಾಲ್ಯೂ ಹಾಕೋಣ 19/29. ಓಕೆ, ಇಲ್ಲ ಈ ರೀತಿ ಬ್ರಾಕೆಟ್ ಕೂಡ ಹಾಕ್ಬೋದು. ಸೊ 3 ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗತ್ತೆ, 38 minus 29 ಬಂತು. ಈಗ ನೋಡಿ ಇಲ್ಲಿ ಪ್ಲಸ್ ಆರ್ ಮೈನಸ್ ಇದ್ರೆ ಏನ್ ಮಾಡ್ಬೇಕು ನಾವು, LCM ತೆಗಿಬೇಕು. ಸೊ LCM ತೆಗೆದ್ರೆ ಏನ್ ಬರುತ್ತೆ, 29 ಬರುತ್ತೆ, ಯಾಕಂದ್ರೆ ಇಲ್ಲಿ 29 ಇಲ್ಲಿ 1 ಇದೆ. ಸೊ 29/1 ಮಾಡಿದ್ರೆ 29 ಬಂತು, 29 3s ಏನ್ ಬರುತ್ತೆ, ಮಲ್ಟಿಪ್ಲೈ ಮಾಡೋಣ. 3 9s 27, 3 2s 6, 6 plus 2 8, 87 ಆಯ್ತು. 87 ಮೈನಸ್ ಮೈನಸ್ ಇದೆ, ಸೊ ಮೈನಸ್ ಬರೆಯೋಣ. ಇದು ನೋಡಿ 29/29 ಮಾಡಿದ್ರೆ ಕ್ಯಾನ್ಸಲ್ ಮಾಡಿದ್ರೆ 1 ಬರುತ್ತೆ. ಸೊ 1 into 38 ಮಾಡಿದ್ರೆ 38 ಬರುತ್ತೆ. ಇಲ್ಲಿ x ಇದೆ. ಸೊ x is equals to ಈಗ 87 ಅಲ್ಲಿ 38 ಮೈನಸ್ ಮಾಡಬೇಕು. ನೋಡಿ 17 minus 8 ಮಾಡಿದ್ರೆ 9 ಬಂತು. ಇಲ್ಲಿ 7 ಉಳಿತು, 7 minus 3 is 4. ಸೊ ಏನ್ ಬಂತು ನಮ್ಗೆ, 49/29 ಬಂತು. ಅಲ್ವಾ. x ವ್ಯಾಲ್ಯೂ 49/29, y ವ್ಯಾಲ್ಯೂ 19/29 ಬಂತು. ಅವ್ರು ಅದನ್ನೇ ಹೇಳಿದ್ದು, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ. ದಿಸ್ ಇಸ್ ದ ಆನ್ಸರ್.
ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.